ದಾನ ಮತ್ತು ಶಾಂತಿಯ ಪ್ರತೀಕವಾದ ರಂಜಾನ್ ತಿಂಗಳಲ್ಲಿ ಬಡವರಿಗೆ ಸಹಾಯವಾಗುವ ರೀತಿಯಲ್ಲಿ ಜನಪರ ಕೆಲಸಗಳು ಹೆಚ್ಚಾಗಿ ಮಾಡಬೇಕೆಂದು ಮಾಜಿ ಸಚಿವ ಎಚ್ ನಾಗೇಶ್ ತಿಳಿಸಿದ್ದಾರೆ. ಕ್ಷೇತ್ರದ ಕಾಡುಗುಡಿಯಲ್ಲಿ ಶೈನ್ ಡೆವಲಪರ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಇಫ್ತಿಯಾರ್ ಕೂಟ ಹಾಗೂ ಬಡವರಿಗೆ ದಿನಸಿ ಕಿಟ್ಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮುಸಲ್ಮಾನ ಬಾಂಧವರ ಪವಿತ್ರ ತಿಂಗಳಾದ ರಂಜಾನ್ ಶಾಂತಿ ಹಾಗೂ ದಾನದಿಂದ ಕೂಡಿದ್ದು, ಪ್ರತಿಯೊಬ್ಬರು ಬಡವರಿಗೆ ಸಹಾಯವಾಗುವ ರೀತಿಯಲ್ಲಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದ್ದಾರೆ. ಸುಮಾರು 1000ಕ್ಕೂ ಅಧಿಕ ಜನರಿಗೆ ಹಬ್ಬಕ್ಕೆ ಬೇಕಾದ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಜಾಫರ್ ಶರೀಫ್, ಶೈನ್ ಮೂರ್ತಿ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪ್ರಶಾಂತ್, ಯುವಶಕ್ತಿ ಸೂರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಪವರ್ ಟಿವಿ, ಮಹದೇವಪುರ. ಈ ಹಬ್ಬನ ಆಚರಿಸ್ತಾರೆ. ಉಪವಾಸ ಇಟ್ಕೊಂಡು ಒಂದು ತಿಂಗಳ ಕಾಲ ಈ ಹಬ್ಬನ ಆಚರಣೆ ಮಾಡ್ತಾರೆ. ನಮ್ಮ ಹಿಂದೂಗಳಿಗೆ ಯುಗಾದಿ ಎಷ್ಟು ಶ್ರೇಷ್ಠನೋ ಆ ಥರ ಇದು ಮುಸಲ್ಮಾನರಿಗೆ ಇದು ದೊಡ್ಡ ಹಬ್ಬ ಇದು. ಇಂಥವರೇ ಅದು ಹೊಸ ಬಟ್ಟೆ ಹಾಕ್ಕೊಂಡು ಆಚರಣೆ ಮಾಡೋಂಥ ಹಬ್ಬ ನಾನು ಚಿತ್ರದಲ್ಲಿ ನೋಡಿದ್ದೀನಿ. ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಓದಿ ನಮಗೆ ಇಲ್ಲೇ ಇದೆಲ್ಲ ಫೀಲ್ಡ್, ನಾವು ನಿಂತಿರೋ ಜಾಗ ಇದೆಲ್ಲ ಫೀಲ್ಡ್ ಬೋರ್ವೆಲ್ ಇತ್ತಷ್ಟೇ. ಇಲ್ಲಿ ನಾವು ಸ್ಪೋರ್ಟ್ಸ್ ಆಡ್ತಾಯಿದ್ವಿ, ಫುಟ್ಬಾಲು, ರನ್ನಿಂಗ್ ರೇಸು ಎಲ್ಲ, ಸ್ಕೌಟ್, ಮಾರ್ಚ್ ಪಾಸ್ಟ್ ಎಲ್ಲ ಈ ಜಾಗದಲ್ಲಿ ನಮ್ಮ ನಾಗವರೆಲ್ಲ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ ಶೈನ್ ಮೂರ್ತಿ ಅವರೆಲ್ಲ ಇವರೆಲ್ಲ ಇಲ್ಲಿ ಬಂದ ಮೇಲೆ ಇದು ಭಾಳ ಮಹತ್ವ ಬಂದಿದೆ ಈ ಬಡಾವಣೆಗೆ, ಈ ಕಾಡುಗುಡಿಗೆ. ಮೊದಲ ಥರ ಇಲ್ಲ, ಹಳೆ ಊರು. ಈ ಹೊಸ ಊರು ಇಲ್ಲಿ ಭಾಳ ಪ್ರಗತಿ ಆಗಿದೆ, ಅಭಿವೃದ್ಧಿ ಆಗಿದೆ. ಇಲ್ಲೇನೋ ಕುಂದುಕೊರತೆಗಳಿದ್ದಾಗ ನಾನು ಗಮನಕ್ಕೆ ಬಂದರೆ ಇದೊಂದು ಟೈಮ್, ಈಗ ಇನ್ನು ಎಲೆಕ್ಷನ್ 2 ವರ್ಷ ಇದೆ. ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿಸ್ಕೊಳ್ಬೋದು, ನೀರು ತೊಂದರೆ ಇರಬಾರ್ದು, ರಸ್ತೆ ಕಾಮಗಾರಿಗಳೆಲ್ಲ ಆಗಬೇಕು, ಚರಂಡಿಗಳು ಎಲ್ಲಾದರೂ ತೊಂದರೆ ಇದ್ದು ಕಂಪ್ಲೇಂಟ್ಸ್ ಇದೆ. ಇಲ್ಲಿ ಸ್ವಲ್ಪ ಮನೆಗಳ ಹತ್ರ ಡ್ರೈನೇಜ್ ವಾಟ್ರು ಸರಿ ಹೋಗ್ತಾ ಇಲ್ಲ, ನಿಂತಿದೆ ಅಂತ ಸ್ಟ್ಯಾಗ್ನೆಟ್ ಆಗಿದೆ, ವಾಸನೆ ಬಂದು ಕಾಯಿಲೆ ಬಂದು ಸೊಳ್ಳೆಗಳು ಬರ್ತವೆ. ಅದೆಲ್ಲ ಬರಬಾರ್ದು. ಇನ್ನೇನೇ ಸಮಸ್ಯೆಗಳು ನಿಮಗಿದ್ರೂ ನನ್ನ ಗಮನಕ್ಕೆ ತನ್ನಿ. ಕಾಡುಗೋಡಿ ಅಂದರೆ ನನಗೆ, ಯಾಕಂದರೆ ಇಲ್ಲಿ ಆಟ ಆಡ್ಕೊಂಡು ಬೆಳೆದ ಜಾಗ ನನ್ನ ಕಾಡುಗೋಡಿ. ನನಗಂತೂ ಭಾಳ ಪ್ರೀತಿ ಪಾತ್ರವಾದ ಜಾಗ. ಎಮೋಷನಲಿ ಅಟ್ಯಾಚ್ ಟು ದಿಸ್ ಪ್ಲೇಸ್. ಎಲ್ಲೋದ್ರೂ ಜ್ಞಾಪಕ ಬರ್ತದೆ. ಸೊ ಇವತ್ತು ನಮ್ಮ ಲಾಲು ನಾನು ಕರೆದು ಇಲ್ಲಿ ಒಂದು ಇಫ್ತಿಯಾರ್ ಕೂಟ ಆಚರಣೆ ಮಾಡ್ತೀನಿ ಬರಬೇಕು ಅಂತ ಹೇಳಿದ್ರು. ನಾನು ಎಷ್ಟೋ ಕೆಲಸ ಇದ್ದು ಟಿಪ್ಸ್ ಮೀಟಿಂಗ್ ಇತ್ತು, ಡಿ.ಕೆ. ಶಿವಕುಮಾರ್ ಸಾಹೇಬ್ ಇತ್ತು, ಎಲ್ಲ ಆಕಾಂಕ್ಷಿಗಳು ಆಸ್ಪಿರೆಂಟ್ಸ್ ಮೀಟಿಂಗ್ ಇತ್ತು GB ಅದು ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ಮುಗಿಸ್ಕೊಂಡು ಬಂದೆ. ಸೀದಾ ಇಲ್ಲಿ ಬಂದಿದ್ದೀನಿ. ಇದೇ ಫಸ್ಟ್ ಮೀಟಿಂಗು. ಇದಾದ 4-5 ಕಾರ್ಯಕ್ರಮಗಳಿದೆ. ನಮ್ಮ ಹೋಗಬೇಕು. ಇದೊಂದು ಬಿಟ್ಟು ಕಾಲೋನಿಯಲ್ಲಿ ಒಂದು ಇಫ್ತಿಯಾರ್ ಕೂಟ ಇದೆ, ಆಮೇಲೆ ಪ್ಯಾಲೇಸಲ್ಲಿ ಒಂದು ಕಾರ್ಯಕ್ರಮ ಇದ್ದಾವೆ. ಇಷ್ಟು 10 ರೌಂಡಾಗಿ ಮುಗಿಸ್ತೀನಿ. ಇದು ಬಂದಲ್ಲ ಫಸ್ಟ್, ಅದೇ ಸಂತೋಷ. ಟೈಮ್ ಆಯ್ತಲ್ಲ. ಶೈನ್ಗೂ ಅಷ್ಟೇ ಬರ್ಡೇ ವಿಶಸ್ ಇದು ಶೈನ್ ಮೂರ್ತಿ ಅವ್ರು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಚೆನ್ನಾಗಿ ಬೆಳಿಬೇಕು, ಯಂಗ್ಸ್ಟರ್ ಯೂತ್. ನಾವೆಲ್ಲ ಇದ್ದೀವಿ, ಅವ್ರು ಬೆಳೆಸ್ತೀವಿ. ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ನಾಯಕರುಗಳಾಗಬೇಕು, ಜನಸೇವೆ ಮಾಡಬೇಕು, ನಮ್ಮ ಜೊತೆಗೆ ಇರಬೇಕು ಅಂತ ನನ್ನ ಆಸೆ. ಮೊದಲನೇದಾಗಿ ಎಲ್ಲ ನಮ್ಮ ಹಿಂದೂಗಳಾಗಲಿ ನಮ್ಮ ಮುಸ್ಲಿಂ ಎಲ್ಲರಿಗೂ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮತ್ತು ಇದೇ ರೀತಿ ನಮ್ಮ ಸ್ನೇಹಿತರಾದ ಮೂರ್ತಿ ಶೈನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳಂತ ಇದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಪ್ರತಿ ವರ್ಷ ನಾವು ರಂಜಾನ್ ಇರಲಿ ಯುಗಾದಿ ಇರಲಿ ಏನೇ ಒಂದು ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಸರಿ ನಮ್ಮ ನಾಗೇಶನ ಬಂದ್ಬಿಟ್ಟು ಇದಕ್ಕೆ ಈ ಫಂಕ್ಷನ್ಗೆ ಈ ಕಾರ್ಯಕ್ರಮಕ್ಕೆಲ್ಲ ಅದ್ಭುತವಾಗಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಜನತೆಗೆ ಹೇಳೋದಷ್ಟೇ, ಎಲ್ಲ ಜೀವನಗಳಲ್ಲಿ ಎಲ್ಲ ಖುಷಿಯಾಗಲಿ, ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಕೊಡ್ಕೊಂಡು. ಇವತ್ತು ನೀವು ರೇಷನ್ ಕಿಟ್ಟು ಅನ್ನದಾನ ಎಷ್ಟು ಜನಕ್ಕೆ ಇದು ಮಾಡಿದ್ರಿ? ಕೊಟ್ಟು ಅನ್ನದಾನ ಮಾಡಿದ್ರಿ? ಇದು ಒಂದು ಈ ಹಬ್ಬಕ್ಕೆ, ಈ ರಂಜಾನ್ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಇಬ್ಬರು ಎರಡು ಇದಕ್ಕೆ ಒಂದು 1000 ಕಿಟ್ ಮಾಡಿದ್ರಿ. ಮತ್ತು 2000 ಜನಕ್ಕೆ ಊಟ ಮಾಡಿಕೊಂಡು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಭಾಳ ಜನ ನೋಡ್ತಾ ಇದ್ದೀರಾ, ಭಾಳ ಜನ ಬಂದಿದ್ದಾರೆ. ಖುಷಿ ಆಗುತ್ತೆ ಎಲ್ಲ ನೋಡಿ. ನಮ್ಮ ಕಾಡುಗಳಲ್ಲಿ ಈ ಥರ ಮಾಡೋದು. ನನ್ನ ಹೆಸರು ಲಾಲು ಜಾಫರ್ ಶರೀಫ್ ಅಂತ ಹೇಳ್ತಾರೆ, ಎಕ್ಸ್ ಮಿನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್. ಸರ್, ಮೊದಲನೇದಾಗಿ ಇಡೀ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ, ಅಲ್ಲ ದೇವರು ಎಲ್ಲ ಜನತೆಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿಯಾಗಿ ಜೀವನ ನಡೆಸೋಂಥ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನ್ ಹಬ್ಬದಂತ ಯುಗಾದಿಗೂ ಮತ್ತು ರಂಜಾನ್ಗೂ ಸೇರಿ 1000 ಕಿಟ್ಟು ನನ್ನ ಸ್ನೇಹಿತನಾದ ಮಾಜಿ ಮೈನಾರಿಟಿ ಅಧ್ಯಕ್ಷರ ಲಾಲು ಜಾಫರ್ ಶರೀಫ್ ಅವರ ಕಡೆಯಿಂದ
ವಿತರಣೆ ಮಾಡಿದ್ದೀರಿ. ಬಡ ಜನಗಳಿಗೆ ರೇಷನ್ ಕಿಟ್ ವಿತರಣೆ ಮಾಡಿದ್ದೀರಿ. ಮತ್ತು ಅನ್ನದಾನನೂ ಪ್ರತಿ ವರ್ಷದಂತೆ ಈ ವರ್ಷನೂ ಒಂದು 2,000 ಜನಕ್ಕೆ ಊಟ ಹಮ್ಮಿಕೊಂಡಿದ್ದೀರಿ ಸರ್. ಮತ್ತು ನಮ್ಮ ಮೊದಲನೇದಾಗಿ ನಾನು ನಾಗೇಶ್ ಅಣ್ಣವ್ರಿಗೆ, ನಮ್ಮ ಎಕ್ಸ್ ಮಿನಿಸ್ಟರ್ ನಾಗೇಶ್ ಅಣ್ಣವರು ಹಾಗೂ ಮಾದೇಪುರ್ನ MLA ಕ್ಯಾಂಡಿಡೇಟ್ ಆದಂಥ ನಾಗೇಶ್ ಅಣ್ಣವ್ರ ಧನ್ಯವಾದ ತಲುಪಿಸ್ತೀನಿ. ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಬಿಳಿ ಶಿವಾಲಯ ಅನಿಲ್ ಅಣ್ಣವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಅವರಿಬ್ಬರಿಗೂ ಈ ಸಮಯದಲ್ಲಿ ಧನ್ಯವಾದ ತಿಳಿಸ್ತೀನಿ. ಹಾಗೂ ಇಡೀ ನಮ್ಮ ಕಾಂಗ್ರೆಸ್ನ ಕುಟುಂಬ, ನಮ್ಮದು ಕುಟುಂಬನೇ ಕಾಂಗ್ರೆಸ್ ಕುಟುಂಬ, ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮೊದಲನೇದಾಗಿ ಭಾಳ ಖುಷಿಯಾಗುತ್ತೆ. ವರ್ಷ ನಾನು ಅಭಿಮಾನಿಗಳು ಅನ್ನೋದಕ್ಕಿಂತ ಸ್ನೇಹಿತರು ಪ್ರತಿ ವರ್ಷ ಈ ವರ್ಷವೂ ಭಾಳ ಜನ ಬಂದು ವಿಶ್ ಮಾಡಿದ್ದಾರೆ. ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಬಂಧು ಬಳಗಗಳಿಗೆ ಧನ್ಯವಾದಗಳು ತಿಳಿಸಿ. ಯಾರು ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.